ಚೆನ್ನೈ ತಂಡಕ್ಕೆ ಮೊದಲ ಸೋಲಿನ ರುಚಿಯನ್ನು ತೋರಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ಭಾನುವಾರದ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 20 ರನ್ಗಳಿಂದ ಚೆನ್ನೈ ತಂಡವನ್ನು ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಆಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಪೃಥ್ವಿ ಶಾ ಮತ್ತು ಡೇವಿಡ್ ವಾರ್ನರ್ ಅವರ ಭರ್ಜರಿ 90 ರನ್ಗಳ ಪಾರ್ಟ್ನರ್ಶಿಪ್ಪಿಂದ ಬೃಹತ್ ಮೊತ್ತವನ್ನು ಕಲೆ ಹಾಕಲು ಅಡಿಪಾಯವನ್ನು ಹಾಕೊಡ್ತು ಈ ಪಾರ್ಟ್ನರ್ಶಿಪ್. ಆನಂತರ ಡೇವಿಡ್ ವಾರ್ನರ್ 52ಕ್ಕೆ ಔಟ್ ಆಗ್ತಾರೆ. ನಂತರ ಪಂತ್ ಮತ್ತು ಪೃಥ್ವಿ ಶಾ 30 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ತಾರೆ ಮತ್ತು ಪೃಥ್ವಿ ಶಾ 43ಕ್ಕೆ ಔಟ್ ಆಗ್ತಾರೆ ಮತ್ತು ಪಂತ್ 50 ರನ್ಗಳಿಗೆ ಔಟ್ ಆಗ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 191 ರನ್ಗಳನ್ನು ಗಳಿಸ್ತಾರೆ. ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದ ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲು ತನ್ನ ಓಪನರ್ಗಳನ್ನು ಕಳ್ಕೊಳ್ತಾರೆ. ಅಜಿಂಕ್ಯ ರಹಾನೆ ಮತ್ತು ಡ್ಯಾರೆಲ್ ಮಿಚೆಲ್ 60 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ತಾರೆ ಮತ್ತು ಡ್ಯಾರೆಲ್ ಮಿಚೆಲ್ ಔಟ್ ಆಗ್ತಾರೆ. ಅದರ ಹಿಂದೆಯೇ ಅಜಿಂಕ್ಯ ರಹಾನೆ 45ಕ್ಕೆ ಔಟ್ ಆಗ್ತಾರೆ. ಕೊನೆಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ಜಡೇಜಾ ಅವರು ಹೋರಾಟ ನೀಡಿದರು. ಈ ಪಂದ್ಯವನ್ನು ಚೆನ್ನೈ ಗೆಲ್ಲಲಾಗಲಿಲ್ಲ ಮತ್ತು ಇದು ಚೆನ್ನೈ ತಂಡದ ಮೊದಲ ಸೋಲಾಗಿದೆ. ಈ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ.